ಈ ಒಂದು ಸಮಸ್ಯೆ ಇದೆಯಾ? ಅದು ನೀವು ಏನೇ ಓದಿದ್ರ ಅದು ನೆನಪಿನಲ್ಲಿ ಇರೋದಿಲ್ಲ. ಒಂದ್ ವೇಳೆ ಯಾವ್ದಾದ್ರು ಒಂದು ಚಾಪ್ಟರ್ ಅನ್ನ 10 ಬಾರಿ ಓದಿದ ನಂತರವೂ ಅದು ನಿಮಗೆ ನೆನಪಿನಲ್ಲಿ ಇರಲ್ವಾ? ನಿಮ್ಮ ಕ್ಲಾಸ್ ನಲ್ಲಿ ಕೆಲವು ಸ್ಟೂಡೆಂಟ್ ಗಳು ಈ ರೀತಿಯೂ ಇರಬಹುದು. ಕೇವಲ 1 ಬಾರಿ ಓದಿದ್ರು ಕೂಡ ಆ ಎಲ್ಲಾ ವಿಷಯಗಳು ಅವರಿಗೆ ನೆನಪಿನಲ್ಲಿ ಇರುತ್ತವೆ. ಯಾವಾಗ ಕ್ಲಾಸ್ ನಲ್ಲಿ ಟೀಚರ್ಸ್ ಆ ಮಕ್ಕಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರ, ಆಗ ಕೆಲವು ಸ್ಟೂಡೆಂಟ್ ಗಳ ಕೈಗಳು ಯಾವತ್ತಿಗೂ ಮೇಲೆ ಇರುತ್ತವೆ. ಅವರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲು ರೆಡಿಯಾಗಿಯೇ ಇರ್ತಾರೆ. ಇದೆಲ್ಲ ಹೇಗೆ ಸಾಧ್ಯ? ಇಲ್ಲಂತೂ ಒಬ್ಬ ಸ್ಟೂಡೆಂಟ್ ಒಂದು ಚಾಪ್ಟರ್ ಅನ್ನ ಅದೆಷ್ಟೇ ಬಾರಿ ಓದಿದ್ರು ಕೂಡ ಆ ಚಾಪ್ಟರ್ ಆತನಿಗೆ ನೆನಪಿನಲ್ಲೇ ಇರೋದಿಲ್ಲ. ಇನ್ನೊಂದೆಡೆ ಕೇವಲ 1 ಬಾರಿ ಓದಿದ್ರು ಕೂಡ 2ನೇ ಸ್ಟೂಡೆಂಟ್ ಕ್ಲಾಸ್ ನಲ್ಲಿ ಟಾಪರ್ ಆಗ್ತಾ ಇದ್ದಾನೆ. ಸ್ನೇಹಿತರೆ, ನಾವು ಕೂಡ ಕೆಲವು ಸ್ಟೂಡೆಂಟ್ ಗಳು ಪ್ರತಿ ವರ್ಷ ಕ್ಲಾಸ್ ನಲ್ಲಿ ಟಾಪ್ ಬರೋದನ್ನ ನೋಡಿದ್ದೇವೆ. ಇಲ್ಲಿ ಅವರು ಕೂಡ ಕೇವಲ 1 ಬಾರಿ ಚಾಪ್ಟರ್ ಅನ್ನ ಓದಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನ ಚೆನ್ನಾಗಿ ನೆನಪಿನಲ್ಲಿ ಕೂಡ ಇಟ್ಕೊಳ್ತಾರೆ. ಇಲ್ಲಿ ನಾನ್ ನಿಮ್ಗೆ ಆ ಸೀಕ್ರೆಟ್ ಗಳನ್ನ ತಿಳಿಸ್ಕೊಡ್ತೀನಿ. ಇವು ನಿಮ್ಮನ್ನ ಕೂಡ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿ ಮಾಡುತ್ತವೆ. ಒಂದೊಳ್ಳೆ ಇಂದು ನಾನ್ ನಿಮ್ಗೆ ತಿಳಿಸಿದಂತ ಟಿಪ್ಸ್ ಅನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ದೆ ಆದ್ರೆ ನಿಶ್ಚಿತವಾಗಿ ನಿಮ್ಮನ್ನ ನೋಡಿ ಕ್ಲಾಸ್ ನಲ್ಲಿ ಎಲ್ಲರೂ ಪ್ರಭಾವಕ್ಕೆ ಒಳಗಾಗ್ತಾರೆ. ಬೇರೆ ಮಕ್ಕಳಿಗೆ ನಿಮ್ಮ ಕ್ಲಾಸ್ ನಲ್ಲಿ ನಿಮ್ಮ ಬಗ್ಗೆ ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಸ್ನೇಹಿತರೆ, ಅಲರ್ಟ್ ಆಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿರಿ, ಯಾಕಂದ್ರೆ ನಿಮಗೋಸ್ಕರ ಈ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಲಿದೆ. ಸ್ನೇಹಿತರೆ, ಇಂದಿನ ಟಾಪಿಕ್ ಏನಿದೆ ಅಂದ್ರೆ ಹೌ ಟು ಮೆಮೊರೈಸ್ ವಾಟ್ ವಿ ಸ್ಟಡಿ. ಸೊ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಇಲ್ಲಿ ನಾನ್ ನಿಮ್ಗೆ ಕೆಲವು ಟಿಪ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಈ ಟಿಪ್ಸ್ ಗಳನ್ನ ನೀವು ಸರಿಯಾಗಿ ನಿಮ್ಮ ಮೈಂಡ್ ನಲ್ಲಿ ಫಿಟ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಈ ಟಿಪ್ಸ್ ಗಳು ನಿಮ್ಮ ಇಡೀ ಲೈಫ್ ಅನ್ನೇ ಚೇಂಜ್ ಮಾಡಬಹುದು. ಸ್ನೇಹಿತರೆ, ನೀವು ರೆಡಿ ಆಗಿದ್ದೀರಾ? ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಮೇಕ್ ಅ ಮೂವಿ. ಹೌದು ಸ್ನೇಹಿತರೆ, ಮೇಕ್ ಅ ಮೂವಿ ಇನ್ ಯುವರ್ ಮೈಂಡ್ ಅಬೌಟ್ ಯುವರ್ ಕಾನ್ಸೆಪ್ಟ್. ಸ್ನೇಹಿತರೆ, ಈ ಒಂದು ವಿಷಯವಂತೂ ಎಲ್ಲರಿಗೂ ಗೊತ್ತಿದೆ ಮತ್ತು ಎಲ್ಲರಿಗೂ ಇದರ ಮೇಲೆ ನಂಬಿಕೆನೂ ಇದೆ. ಯಾವಾಗ ನಾವು ಯಾವ್ದಾದ್ರು ಮೂವಿಯನ್ನ ನೋಡ್ತೀವೋ ಅದರಲ್ಲಿರುವಂತಹ ಸ್ಟೋರಿ ಸ್ಟಾರ್ಟಿಂಗ್ ದಿಂದ ಕೊನೆಯ ತನಕ ನಮ್ಗೆ ಪೂರ್ತಿಯಾಗಿ ನೆನಪಿರುತ್ತೆ. ಇಲ್ಲಂತೂ ಆ ಮೂವಿಯನ್ನ ನಾವು ಕೇವಲ 1 ಬಾರಿ ನೋಡಿರ್ತೀವಿ. ಈ ಮಾತಿನ ಅರ್ಥ ನಮ್ಮೆಲ್ಲರಲ್ಲಿ ಒಂದು ಅದ್ಭುತವಾದ ಪವರ್ ಇದೆ. ಯಾವಾಗ ನಾವು ಯಾವ್ದಾದ್ರು ಒಂದು ಮೂವಿಯನ್ನ 1 ಬಾರಿ ನೋಡ್ತೀವೋ ಆ ಸ್ಟೋರಿಯನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ. ಯಾಕೆ ಈ ಪವರ್ ಅನ್ನ ನಾವು ನಮ್ಮ ಸ್ಟಡಿಯಲ್ಲಿ ಯೂಸ್ ಮಾಡಬಾರ್ದು ಹೇಳಿ? ಉದಾಹರಣೆಗಾಗಿ ಒಂದ್ ವೇಳೆ ನೀವು ಯಾವ್ದಾದ್ರು ಚಾಪ್ಟರ್ ಅನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ಎಲ್ಲಕ್ಕಿಂತ ಮೊದಲು ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಮೈಂಡ್ ನಲ್ಲಿ ಆ ಚಾಪ್ಟರ್ ಬಗ್ಗೆ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಆ ಸೀನ್ ನಲ್ಲಿ ಭಿನ್ನ ಭಿನ್ನವಾದ ಕ್ಯಾರೆಕ್ಟರ್ ಅಂದ್ರೆ ಪಾತ್ರಧಾರಿಗಳನ್ನ ನೀವು ಫಿಕ್ಸ್ ಮಾಡ್ಬೇಕು. ನಿಮ್ಮ ಆ ಚಾಪ್ಟರ್ ನಲ್ಲಿ ಏನೆಲ್ಲ ಟರ್ಮ್ ಗಳನ್ನ ಯೂಸ್ ಮಾಡಿರ್ತಾರೋ ಅವು ನಿಮ್ಮ ಕ್ಯಾರೆಕ್ಟರ್ ಗಳು ಆಗಿರುತ್ತವೆ. ಉದಾಹರಣೆಗಾಗಿ ಫಿಸಿಕ್ಸ್ ನಲ್ಲಿ ಯಾವ್ದಾದ್ರು ಒಂದು ಲಾ ಇರತ್ತೆ, ಅದನ್ನ ನೀವು ನೆನಪು ಮಾಡಿಕೊಳ್ಬೇಕಾಗಿರತ್ತೆ. ಈಗ ನಿಮ್ಮ ಮೈಂಡ್ ನಲ್ಲಿ ಒಂದು ಮೂವಿನ ಕ್ರಿಯೇಟ್ ಮಾಡಿ. ಅದು ಆ ಲವ್ ನ ಡಿಸ್ಕವರಿ ಹೇಗೆ ಶುರುವಾಯ್ತು, ವಿಜ್ಞಾನಿಗಳು ಎಷ್ಟು ವರ್ಷಗಳ ತನಕ ಆ ಲವ್ ಅನ್ನ ಸಾಬೀತುಪಡಿಸಲು ಎಷ್ಟು ಪ್ರಾಕ್ಟಿಕಲ್ ಗಳನ್ನ ಮಾಡಿದ್ರು, ಇದೆಲ್ಲ ಸೇರಿದಾಗ ಆ ಒಂದು ಫಿಸಿಕ್ಸ್ ನ ಲವ್ ಕ್ರಿಯೇಟ್ ಆಗಿದೆ. ಒಂದ್ ವೇಳೆ ಈ ರೀತಿಯಾಗಿ ನಿಮ್ಮ ಮೈಂಡ್ ನಲ್ಲಿ ಎಲ್ಲಾ ಟಾಪಿಕ್ ಗಳ ಬಗ್ಗೆ ಒಂದೊಂದು ಮೂವಿನ ಕ್ರಿಯೇಟ್ ಮಾಡಿದ್ರೆ ಇವುಗಳ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಬಂದು ಬಿಡುತ್ತದೆ. ಯಾವಾಗ ಬೇಕಾದ್ರೂ ಅವುಗಳನ್ನ ನೀವು ಪ್ಲೇ ಮಾಡಬಹುದು. ಇಲ್ಲಿ ಯಾವುದೇ ಪ್ರಶ್ನೆಗಳಿಗಿರುವಂತ ಉತ್ತರವನ್ನ ಸುಲಭವಾಗಿ ಕೊಡಬಹುದು. ಎಲ್ಲಕ್ಕಿಂತ ಉತ್ತಮವಾದ ವಿಷಯ ಏನಿದೆ ಅಂದ್ರೆ ಇಲ್ಲಿ ನಿಮ್ಮ ಅಭ್ಯಾಸ ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತಂದ್ರೆ ಈಗ ನಿಮ್ಮ ಮೆದುಳಿನ ಮೇಲೆ ಅಭ್ಯಾಸದ ಪ್ರೆಷರ್ ಎಷ್ಟು ಹೆಚ್ಚಾಗಿರುತ್ತದೆಯೋ ಅದೆಲ್ಲ ಪೂರ್ತಿಯಾಗಿ ದೂರ ಆಗುತ್ತದೆ. ಸ್ನೇಹಿತರೆ, ಈಗ ಸೆಕೆಂಡ್ ಟಿಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈ 2ನೇ ಟಿಪ್ ನ ಹೆಸರು ಟೀಚ್ ಸಮ್ವನ್. ಸ್ನೇಹಿತರೆ,